ಮೆಟ್ರೋ ಕನಸು ಕೊನೆಗೂ ಸಕಾರ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ನಿರ್ಮಾಣ ಆಗ್ತಾ ಇರೋದು. ಇವತ್ತು ಆರ್ವಿ ರೋಡ್ ಬೊಮ್ಮಸಂದ್ರ ಮಾರ್ಗ ಲೋಕಾರ್ಪಣೆಯನ್ನ ಮಾಡಲಾಗುತ್ತೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನಾಳೆಯಿಂದ ಮೆಟ್ರೋ ಹಳದಿ ಮಾರ್ಗದಲ್ಲಿ ಪ್ರಯಾಣಿಕರು ಸಂಚಾರವನ್ನು ಮಾಡಬಹುದು. 3 ವರ್ಷಗಳ ವಿಳಂಬದ ಬಳಿಕ ಮೆಟ್ರೋ ಹಳದಿ ಮಾರ್ಗ ಆರಂಭ ಆಗ್ತಾ ಇರೋದು. 3 ವರ್ಷಗಳ ವಿಳಂಬ ಆಗಿತ್ತು. ಸಾಕಷ್ಟು ನಿರೀಕ್ಷೆಯನ್ನ ಈ ಒಂದು ವಿಚಾರಕ್ಕೆ ಅಂದರೆ ಮೆಟ್ರೋ ಉದ್ಘಾಟನೆ ಆಗಬೇಕು ಅಂತ ನಿಲುವನ್ನು ಇಟ್ಕೊಳ್ಳಲಾಗಿತ್ತು. ಯಾಕಂದರೆ ಇದರಿಂದ ಭಾಳಷ್ಟು ಮಂದಿಗೆ ಉಪಯೋಗ ಆಗತ್ತೆ ಅನ್ನೋದು ಇತ್ತು. ಆದರೆ ಸ್ವಲ್ಪ ತಡವಾಗ್ತಾ ಇದ್ದಿದ್ದರಿಂದ ಬೇಸರ ಕೂಡ ಆಗಿತ್ತು. 3 ವರ್ಷಗಳ ಬಳಿಕ ಇದೀಗ ಉದ್ಘಾಟನಾ ಭಾಗ್ಯ ಅನ್ನೋದು ಸಿಗ್ತಾಗಿದೆ. ಹಳದಿ ಮಾರ್ಗ ಮೆಟ್ರೋ ಲೋಕಾರ್ಪಣೆಗೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇರೋದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇದೆ. ಬೆಂಗಳೂರು ನಿವಾಸಿಗಳ ಸಂಚಾರದ ಜೀವನಾಡಿ ಅಂತ ನಮ್ಮ ಮೆಟ್ರೋ ಕರೆಸ್ಕೊಳ್ತಾ ಇದೆ. ಇದೀಗ ಮತ್ತಷ್ಟು ವಿಸ್ತರಣೆ ಆಗ್ತಾ ಇರೋದು ಖುಷಿಯ ವಿಚಾರ. ಹಳದಿ ಮಾರ್ಗ ಸಂಚಾರಕ್ಕೆ ಇವತ್ತು ಪ್ರಧಾನಿ ಮೋದಿಯವರು ಹಸಿರು ನಿಶಾನೆಯನ್ನು ತೋರಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಸಿಲಿಕಾನ್ ಸಿಟಿಯ ಬಹುದಿನಗಳ ಕನಸು ಈಡೇರ್ತಾ ಇದೆ. ಪ್ರಧಾನಿ ಮೋದಿ ಉದ್ಘಾಟಿಸಲಿರುವ ಹಳದಿ ಮಾರ್ಗದ ವಿಶೇಷತೆ ಏನಿದೆ ಅಂತ ನಾವು ನೋಡೋದಾದರೆ, ಸುಮಾರು 5,056.99 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಾರ್ಗ ನಿರ್ಮಾಣವಾಗ್ತಾ ಇರೋದು. ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ಸಂಪರ್ಕಿಸುವಂಥ ಚಾಲಕರಹಿತ ರೈಲು ಈ ಮಾರ್ಗದಲ್ಲಿ ಸಂಚರಿಸ್ತಾ ಇದೆ. ಇನ್ನು ಸದ್ಯ ಪ್ರತಿ 20 ರಿಂದ 25 ನಿಮಿಷಗಳ ಅಂತರದಲ್ಲಿ ಒಂದು ಮೆಟ್ರೋ ಸಂಚಾರ ಇರುತ್ತೆ. ನಿತ್ಯ 20 ರಿಂದ 30 ಸಾವಿರ ಪ್ರಯಾಣಿಕರು ಈ ಮಾರ್ಗದಲ್ಲಿ ಸಂಚಾರವನ್ನು ಮಾಡಲಿದ್ದಾರೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಮೆಟ್ರೋ ವ್ಯವಸ್ಥೆಯನ್ನು ಮಾಡಬೇಕು ಅಂತಲೂ ಕೂಡ ಮೊದಲಿನಿಂದಲೂ ಬೇಡಿಕೆ ಇತ್ತು. ಡಬಲ್ ಡಕ್ಕರ್ ದೇಶದ ಅತಿ ಎತ್ತರದ ಮೆಟ್ರೋ ನಿಲ್ದಾಣ ಇದು. ಹಳದಿ ಮಾರ್ಗದ ವಿಶೇಷತೆ ಸಾಕಷ್ಟು ಇದೆ. ಡಬಲ್ ಡೆಕ್ಕರ್ ಒಂದು ಕಡೆಯಲ್ಲಿ ದೇಶದ ಅತಿ ಎತ್ತರದ ಮೆಟ್ರೋ ನಿಲ್ದಾಣ ಅನ್ನುವಂತಹ ಹೆಮ್ಮೆ ಕೂಡ ಈ ಒಂದು ಮೆಟ್ರೋ ನಿಲ್ದಾಣಕ್ಕೆ ಇದೆ. ಬೆಂಗಳೂರು ನಿವಾಸಿಗಳ ಸಂಚಾರದ ಜೀವನಾಡಿ ಅಂತ ಕರೆಸ್ಕೊಳ್ತಾ ಇರುವಂಥದ್ದು ಮೆಟ್ರೋ. ಹಳದಿ ಮಾರ್ಗದಲ್ಲಿ ಸಾಕಷ್ಟು ವಿಶೇಷತೆಗಳು ಇದೆ. ಚಾಲಕ ರಹಿತ ರೈಲು ಈ ಮಾರ್ಗದಲ್ಲಿ ಸಂಚರಿಸಲಿದೆ. ಇನ್ನು ಸದ್ಯ 3 ರೈಲುಗಳ ಮೂಲಕ ವಾಣಿಜ್ಯ ಸಂಚಾರ ಆರಂಭ ಆಗಲಿದೆ.